ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಇನ್ ಕೇಸ್ ನಿಮ್ಮ ಅಕೌಂಟ್ಗೆ ಇನ್ನೂ ಬಂದಿಲ್ಲ ಅಂತಂದರೆ ಸೊ ಏನೇನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂತಂದರೆ ನಾನಾಗೆ ಹೇಳ್ತಾ ಇಲ್ಲ, ಸೊ ನಮ್ಮ ಸಚಿವರು ಏನು ಹೇಳ್ತಿದ್ದಾರೆ ಅದನ್ನೇ ನಾನು ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಸೊ ಅದೇ ಒಂದು ಇದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನೇನು ಮಾಡಬೇಕು ಬಂದಿಲ್ಲ ಅಂತಂದರೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನಂತಂದರೆ ಮೂರು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಆದಷ್ಟು ಬೇಗ 3 ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಂತಂದರೆ ಇನ್ ಕೇಸ್ ಹಳೆ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀರಾ. ಸೊ ಅವರೆಲ್ಲ ಏನೇನೆಲ್ಲ ಮಾಡಬೇಕು, ಸೊ ಬಂದಿದೆಯಾ ಇಲ್ವಾ, ಬಂದಿಲ್ಲ ಅಂತಂದರೆ ಏನು ಮಾಡಬೇಕು. ಸೊ ಮೊದಲಿಗೆ ಏನಂತಂದರೆ ನೀವು ಮೆಸೇಜ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಮೊದಲಿಗೆ ಬ್ಯಾಂಕ್ ಅಥವಾ ಹೋಗ್ಬಿಟ್ಟು ನಿಮ್ಮ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಬೇಕು, ಇಲ್ಲ ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಚೆಕ್ ಮಾಡಬೇಕು. ಸೊ ನಿಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ, ಎಷ್ಟು ಕ್ರೆಡಿಟ್ ಆಗಿದೆ, ಎಷ್ಟು ಡೆಬಿಟ್ ಆಗಿದೆ ಅಂತ. ಸೊ ಇದನ್ನು ನೀವು ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಒಂದು ಬ್ಯಾಂಕಿಗೆ KYC ಕಂಪಲ್ಸರಿಯಾಗಿ ಮಾಡಿಸ್ಬೇಕು. ಸೊ KYCಯನ್ನು ಮಾಡಿಸ್ಲಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಸಾರಿ ಅಕೌಂಟ್ ಡೈರೆಕ್ಟಾಗಿ ಅಕೌಂಟ್ಗೆ ಬರಲ್ಲ. ಸೊ ಕೆಲವೊಂದು ಸಾರಿ ಫ್ರೀಸ್ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ KYCಯನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕಿಗೆ ಆಧಾರ್ ಸೀಡಿಂಗನ್ನು ಮಾಡಿಸ್ಬೇಕಾಗತ್ತೆ. ಕೆಲವೊಂದು ಸಾರಿ ಆಧಾರ್ ಕಾರ್ಡ್ಗಳು ನಾವು ರೆಗ್ಯುಲರ್ ಆಗಿ ಎಲ್ಲೂ ಯೂಸ್ ಮಾಡಲಿಲ್ಲ ಅಂತಂದರೆ ಕೆಲವೊಂದು ಸಾರಿ ಡೆಡ್ ಆಗುತ್ತೆ ಆಧಾರ್. ಸೊ ಅದು ಆ್ಯಕ್ಟಿವ್ ನಾವು ಮಾಡಬೇಕಾಗತ್ತೆ. ಸೊ ಆವಾಗ ನಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿಬಿಟ್ಟು ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಳೋ ಅಂದರೆ ಚೇಂಜಸ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಲಾಗಿನ್ ಆಗಿಬಿಟ್ಟು ಲಾಗೌಟ್ ಆದರೂ ಕೂಡ ಓಕೆ. ಸೊ ಆವಾಗ ಏನಾಗುತ್ತಪ್ಪ, ನಮ್ಮ ಅಕೌಂಟ್ ಅಂದರೆ ನಮ್ಮ ಆಧಾರ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡ್ಕೋಬೋದು. ಸೊ ಇನ್ ಕೇಸ್ ಇನ್ಯಾಕ್ಟಿವ್ ಆಗಿತ್ತಪ್ಪ ಅಂತಂದರೆ ಆವಾಗ ನಮ್ಮ ಆಧಾರ್ ಸೀಡಿಂಗು ಕೂಡ ಇನ್ಯಾಕ್ಟಿವ್ ಆಗಿರುತ್ತೆ. ಅದನ್ನು ನೀವು ಏನಪ್ಪ ಅಂತಂದರೆ ತಿರ್ಗಾ ರಿಯಾಕ್ಟಿವ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಸೊ ಆದಷ್ಟು ಬೇಗ 3 ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.